ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಮಹಾಭಾರತಕ್ಕೆ ವಿಶೇಷ ಸ್ಥಾನವಿದೆ. ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಅನೇಕ ಸ್ಥಳಗಳು ಇಂದಿಗೂ ಕುರುಹುಗಳನ್ನು ಬಿಟ್ಟು ಹೋಗಿರುವುದು ಸತ್ಯ. ಅದರಲ್ಲೂ ಪ್ರಮುಖವಾಗಿ ಕುರುವಂಶದ ರಾಜಧಾನಿಯಾಗಿದ್ದ ಹಸ್ತಿನಾಪುರ ಮಹಾಭಾರತದ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿದ್ದ ಸ್ಥಳ. ಈ ಹಸ್ತಿನಾಪುರದ ಬಗ್ಗೆ ಕುತೂಹಲ ತಾಳಿ ಅಲ್ಲಿಗೆ ಭೇಟಿಯಿತ್ತ ಆಗುಂಬೆ ನಟರಾಜರ ಕಣ್ಣಿಗೆ ಕಾಣಿಸಿದ ಅನೇಕ ವಿಚಾರಗಳು ಇದೀಗ ಈ ಸಂಚಿಕೆಯಲ್ಲಿ. ಹಸ್ತಿನಾಪುರ ಮಹಾಭಾರತ ಕಾಲದಲ್ಲಿ ಒಂದು ರಾಜಧಾನಿಯಾಗಿತ್ತು, ಅದು ಎಲ್ಲರಿಗೂ ಗೊತ್ತೇ ಇದೆ. ಈ ಹಸ್ತಿನಾಪುರನ ಯಾಕೆ ನೋಡ್ಬರ್ಬಾರ್ದು, ಅದು ಎಲ್ಲಿದೆ ಅಂತ ನಾನು ಡೆಲ್ಲಿಲಿ ವಾಸ ಮಾಡಿಕೊಂಡು ಈಗ ಒಂದು 20 ವರ್ಷದಿಂದ ಒಂದು ಆಸಕ್ತಿ ಬಂತು. ನೋಡೋಣ ಹಸ್ತಿನಾಪುರ ನೋಡ್ಕೊಂಬರೋಣ ಅಂತ. ಸೊ ನನ್ನ ಒಬ್ಬ ಗೆಳೆಯ, ಅವನು ಜೈನ್ ಅಂತ ನನ್ನ ಹೆಸರಿದೆ, ಅವ್ನಿಗೆ ಹೇಳಿದೆ ನನಗೆ ಹಸ್ತಿನಾಪುರ ನೋಡ್ಬೇಕಪ್ಪ. ಏನು ಹಸ್ತಿನಾಪುರದಲ್ಲಿ ನಮ್ಮ ಜೈನರ ಮಠ ಬೇಕಾದಷ್ಟಿದೆ, ನಾವು ಹೋಗ್ತಾ ಇರ್ತೀವಿ ಅಲ್ಲಿಗೆ, ನನಗೆ ಗೊತ್ತಿದೆ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದ. ಸರಿ, ಅವನ ಫುಲ್ ಹೆಸರು ಗೊತ್ತಿಲ್ಲ, ಮರ್ತೋಗಿದ್ದೆ ನನಗೆ. ಅಂದರೆ ಅವನಿಗೆ ಭಯಂಕರ ಹೊಟ್ಟೆ ಇತ್ತು ಅವನಿಗೆ. ಸೊ ನಾನು ಅವ್ನಿಗೆ ಹೊಟ್ಟೆ ಜೈನ್ ಅಂತ ಕರಿತಾ ಇದ್ದೆ. ಸೊ ಕನ್ನಡದಲ್ಲಿ ಅವ್ನಿಗೆ ಅರ್ಥ ಆಗ್ತಾ ಇಲ್ಲ, ಏನು ಹೊಟ್ಟೆ ಜೈನ್ ಅಂದರೆ ಇಲ್ಲ, ಅದು ನಿಮ್ಗೆ ಭಾಳ ಪ್ರೀತಿಯಾದ ಹೆಸರು, ನನಗೆ ಖುಷಿ ಆಗುತ್ತೆ ನಿಮ್ಗೆ ಆ ಥರ ಕರೀತಾ ಅಂತಂದೆ. ಅವ್ನು ಸುಮ್ಮನೆ ಆಗ್ಬಿಟ್ಟ. ಭಾಳ ಒಳ್ಳೆ ಮನುಷ್ಯ, ಕೂಡ್ಲಿಗೆ ದಪ್ಪಕ್ಕಿದ್ದ, ಅವನೊಬ್ಬ ಬಿಸ್ನೆಸ್ ಮಾಡ್ತಾ ಇದ್ದ, ನಮ್ಮ ಕಸ್ಟಮರು ಆಗಿದ್ದ. ಸೊ ಅವ್ನಿಗೆ ಹೇಳಿದೆ, ನಾನು ಹಸ್ತಿನಾಪುರಕ್ಕೆ ಹೋಗ್ಬೇಕಪ್ಪ, ಹಾಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಒಂದು ಭಾನುವಾರ ಅವತ್ತು ನಾನು ನನ್ನ ಹೆಂಡತಿನೂ ಕರ್ಕೊಂಡೆ, ನಮ್ಮ ಇನ್ನೊಬ್ಬ ಮ್ಯಾನೇಜರ್ ಇದ್ದ, ಅವರು ಬಂದರು, ಅವ್ರ ಹೆಂಡತಿನೂ ಬಂದರು. ಸೊ ನಾವೆಲ್ಲ ಒಂದು ಸಂಸಾರ ಸಮೇತವಾಗಿ ನಮ್ಮ ದೇಶದ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಹಸ್ತಿನಾಪುರಕ್ಕೆ ನಾವು ಪ್ರಯಾಣ ಮಾಡಿದ್ವಿ. ದೆಹಲಿಯಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿದೆ ಈ ಹಸ್ತಿನಾಪುರ. 3 ಗಂಟೆ ನಾವು ಆಯಿತು ಅಲ್ಲಿಗೆ ಹೋಗ್ಲಿಕ್ಕೆ. ಉಪಹಾರ ಎಲ್ಲ ಮುಗಿಸ್ಬಿಟ್ಟು ಸೊ ಅಲ್ಲಿ ಹೋದಾಗ ಬೆಳಿಗ್ಗೆ 11 ಗಂಟೆ ಆಗಿತ್ತು. ಅಲ್ಲಿ ನೋಡಿದೆ, ಸುತ್ತಮುತ್ತ ನೋಡಿದೆ, ಕೆಳಗಿಳಿದು ಟ್ಯಾಕ್ಸಿಯಿಂದ ಕೆಳಗಿಳಿದು ಸುತ್ತಮುತ್ತ ನೋಡುವಾಗ ಅಲ್ಲಿ ಯಾವ ಥರ ಪುರಾತನ ಕಟ್ಟಡ ಆಗಲಿ, ಗುಡಿಗಳಾಗಲಿ, ಮಂದಿರಗಳಾಗಲಿ, ಕೋಟೆ ಕೊತ್ತಗಳಾಗಲಿ, ಕೆರೆಗಳಾಗಲಿ, ನದಿಗಳಾಗಲಿ ಯಾವುದೂ ಕಾಣಿಸ್ಲಿಲ್ಲ ನನಗೆ. ಬಟ್ಟ ಬಯಲು ದೇಶ ಇದು. ಏನಪ್ಪ ಇಲ್ಲಿ ಬಂದ್ಬಿಟ್ಟ, ವ್ಯಾಸ ಮಹಾಭಾರತದಲ್ಲಿ ಕೊಂಡಾಡಿ ವಿಜೃಂಭಿಸಿದ ದುರ್ಯೋಧನನ ಗಂಗಾ ತೀರದ ವೈಭವದ ಅರಮನೆ ಆಗಲಿ, ಜೂಜಾಟ ಗೃಹವಾಗಲಿ, 2 ಗಾವದ ಉದ್ದ ಚಿನ್ನದ ಮುಲಾಮಿನ ಲೇಪದಿಂದ ಕೂಡಿದ 1000 ಕಂಬಗಳ ಸಾಲನ್ನು ಹೊತ್ತ ವಜ್ರ ವೈಡೂರ್ಯದಿಂದ ಅಲಂಕರಿಸಿದ ಗೋಡೆಗಳಾಗಲಿ ಯಾವುದೂ ಕಾಣಲಿಲ್ಲ ಅಲ್ಲಿ. ಸೊ ವಿಸ್ತಾರವಾದ, ಬಲು ಸುಂದರವಾದ, ಸ್ವಚ್ಛತೆಯಿಂದ ಕೂಡಿದ ರಸ್ತೆಗಳಾಗಲಿ, ರಸ್ತೆ ಈ ಕಡೆಗಳಲ್ಲಿ ಚೌಕಗಳಲ್ಲಿ ಅತಿ ಮನೋಹರ ಸುವಾಸನೆಯುಕ್ತ ಹೂ ಬಳ್ಳಿಗಳಿಂದ ಅಲಂಕೃತ ಭವನಗಳಾಗಲಿ ನನ್ನನ್ನು ಎದುರುಗೊಳ್ಳಿಲ್ಲ ಅಲ್ಲಿ ಹೋದಾಗ. ಆದರೆ ಎಲ್ಲೆಲ್ಲೋ ಕಂಡಿದ್ದೋ ಜೈನರ ಬಸದಿ, ಗುಡಿ, ಮಠಗಳೇ. ಸೊ ಜೈನರ ಮಠದಲ್ಲಿ ಒಂದಾದ ವಿಶಾಲ ಆವರಣದಲ್ಲಿ ನಾವು ನುಗ್ಗುದು. ಅಲ್ಲಿ ಹೋದರೆ ಒಂದು ಜಂಬೂ ದೀಪ ಎಂಬ ಹೆಸರು ಒಂದು ಸ್ತಂಭ ಕಂಡು ಬರ್ತದೆ. ಹೆಸರಿಗೆ ಸ್ತಂಭದ ಸುತ್ತಲೂ ನೀರಿನ ಕೊಳ ಇತ್ತು. ದೋಣಿ ವಿಹಾರಕ್ಕೆ ಅನುಕೂಲ ಮಾಡಿದ್ರು. ಎದುರು ಜೈನ ಮಂದಿರ ಇದ್ದು ಅಖಂಡ ಭಜನೆ ನಡೀತಿತ್ತಲ್ಲಿ. ದೆಹಲಿಯ ಜೈನರು ಇಲ್ಲಿಗೆ ತಂಡೋಪತಂಡವಾಗಿ ಬಂದು ಮಠದಲ್ಲಿ ಭಜನೆ ಮಾಡಿ ಪುಷ್ಕಳ ಭೋಜನ ಮಾಡಿ ಹಿಂದೆ ವಾಪಸ್ ಹೋಗ್ತಾರೆ ಅಂತ ನಮ್ಮ ಹೊಟ್ಟೆ ಜೈನ್ ಹೇಳ್ತಾನೆ. ಹೊಟ್ಟೆ ಜೈನ್ ನಮ್ಮನ್ನ ಅಲ್ಲಿ ಜೈನರ ಮಠದೊಳಗೆ ಕರ್ಕೊಂಡ್ರ. ಸೊ ಅಲ್ಲಿ ನೋಡಿದೆ, ಒಳಗಡೆ ಎಲ್ಲ ಬರೀ ಜೈನರದ್ದು ಕಾಣಿಸ್ತಾ ಇತ್ತು, ಎಲ್ಲ ದಿಗಂಬರದ್ದೇ ಇದ್ದಿದ್ದು. ನಾನು ಅವ್ನಿಗೆ ಪ್ರಶ್ನೆ ಹಾಕಿದೆ, ಬರೀ ದಿಗಂಬರದ್ದೇ ಇದೆಯಲ್ಲ, ಇಲ್ಲಿ 2 ಬಗೆ ಇದೆಯಲ್ಲ ಜೈನರಲ್ಲಿ, ಶ್ವೇತಾಂಬರು, ದಿಗಂಬರು ಅಂತೇಳಿ. ಈ ಶ್ವೇತಾಂಬರ ಜೈನರು ಇಲ್ಲಿ ಬರೋದಿಲ್ವಾ ಅಂತ ಕೇಳಿದೆ. ಗುರುಗಳು, ಶ್ವೇತಾಂಬರ ಜೈನರ ಗುರುಗಳು ಬರೋದಿಲ್ವಾ ಅಂದರೆ, ಇಲ್ಲ ಅವ್ರು ಬಂದರೆ ನಾವು ಸೇರಿಸೋದಿಲ್ಲ ಅಂತಂದ. ಯಾಕೆ ಅಂತ ಕೇಳಿದೆ. ಇಲ್ಲ ಅವರು ಬರೋದು ನಾವು ಸೇರಿಸಿದ್ರೆ ನಮಗೂ ಅವ್ರಿಗೂ ಆಗೋದಿಲ್ಲ, ಸರಿ ಹೊಂದೋದಿಲ್ಲ ಅಂತ ಹೇಳಿದ. ಅರೆ ಜೈನರಲ್ಲಿ ಇದು ಯಾಕಪ್ಪ, ಇದು ಶ್ವೇತಾಂಬರು ದಿಗಂಬರು ಅಂತ 2 ಬಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರಿನೇ. ಬಟ್ ಮಠದಲ್ಲಿ ಬಂದರೆ ದೇವರು ಎಲ್ಲ ಪೂಜೆ, ಒಂದು ತೀರ್ಥಂಕರನ್ನ ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನಂಬ್ತಾರೆ, ಈ ಸೇರಿಸೋದಿಲ್ಲ ಅಂತ ನನಗೆ ಯಾಕಪ್ಪ, ಏನು ಕಾರಣ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದು ಕೇಳಿಬಿಡಿ ಅಂತಂದ. ಸರಿಯಪ್ಪ ಹೋಗ್ಲಿ, ಜಿನ ಧರ್ಮ ಅಂತಿದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದೆ. ಅದು ನೋಡಿ ಸಮಯ, ನಮಗೆ ಸ್ವಾಮಿಗಳಿದ್ದಾರೆ ಇಲ್ಲಿ ತೀರ್ಥಂಕರು ಅಂತ ಕರಿತೀವಿ. ಸೊ ಅವ್ರು ಪೂಜೆ ಮಾಡ್ತೀವಿ, ನಾವು ಉಪವಾಸ ಬಿಡ್ತೀವಿ, ಸಾಯಂಕಾಲ 6 ಗಂಟೆ ಮೇಲೆ ನಾವು ಊಟ ಮಾಡೋದಿಲ್ಲ,
ಆಮೇಲೆ ಹಿಂದೂಗಳು ಏನೇನು ಮಾಡ್ತಾರೋ ಅದೆಲ್ಲ ನಾವು ಮಾಡ್ತೀವಿ ಸರ್, ಇನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ನಾವು ಅಂತಂದ. ಆಯ್ತಪ್ಪ, ನೀನು ಕೇಳಿದ್ದು, ನಾನು ಕೇಳಿದ್ದು ಜೈನ ಧರ್ಮದ ಬಗ್ಗೆ ಇರುವ ಜ್ಞಾನ, ಪೂಜೆ ಪುನಸ್ಕಾರ ಗುರು ಮಠ ಇವುಗಳ ಬಗ್ಗೆ ಅಲ್ಲಪ್ಪ. ನಿನಗೇನು ವಿಚಾರ ಕೇಳಿದೆ, ಆಚಾರ ಕೇಳಲಿಲ್ಲ ಅಂದ. ಇಲ್ಲ, ನನಗೆ ವಿಚಾರ ಏನು ಗೊತ್ತಿಲ್ಲ. ಇದು ನಮ್ಮ ಹಿಂದೂಗಳದ್ದು ಅದೇ ಪ್ರಾಬ್ಲಮ್ಮು, ಇಲ್ಲ ಜೈನರದ್ದು ಪ್ರಾಬ್ಲಮ್ಮು, ಬುದ್ಧರದ್ದು ಪ್ರಾಬ್ಲಮ್ಮು, ಎಲ್ಲ ಧರ್ಮಿಷ್ಠರದೇ ಪ್ರಾಬ್ಲಮ್. ಅದೇನಂತಂದ್ರೆ ಅವ್ರಿಗೆ ಆಚಾರ ಗೊತ್ತೋ, ವಿಚಾರ ಗೊತ್ತಿಲ್ಲ. ಹಿಂದೂಗಳು ಕೂಡ ಅಷ್ಟೇ ಅಲ್ಲ ಮಾಡೋದು, ಬೇರೆ ಏನಾದ್ರು ಮಾಡ್ತಾರಾ? ದುಡ್ಡು ಹಾಕಿ ಭಾರಿ ಮಂದಿರ ಕಟ್ಟಿ ಮಂಗಳಾರತಿ ಪೂಜೆ ದುಡ್ಡು ಕಸಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳು ಪೂಜಾರಿಗಳಿರ್ತಾರೆ, ಮಹಂತರಿರ್ತಾರೆ, ಎಲ್ಲರೂ ಇದ್ದಾರೆ. ನಿಮ್ಮ ಹಿಂದೂ ಧರ್ಮದಲ್ಲೂ ಅದೇ ಮಾಡ್ತಿದ್ವಿ, ನಾವು ಅದೇ ಮಾಡ್ತೀವಿ ಅಂತಂದ. ನಿಜಪ್ಪ, ಹೇಳೋದು ನಿಜ. ಇನ್ನು ಜಾಸ್ತಿ ಯಾತಕ್ಕೆ, ಯಾಕಂದ್ರೆ ನಮ್ಮ ಮಾತನ್ನ ಸುಳ್ಳೇನೆ ಹೇಳಿಲ್ಲಲ್ಲ, ಅಲ್ಲಿಂದ ಹೊರಗೆ ಬಂದೆ ನಾನು. ನನಗೆ ಏನು ಅಂದರೆ ಅಷ್ಟೊಂದು ಎಲ್ಲ ತೀರ್ಥಂಕರದ್ದು ಎಲ್ಲಾರ್ದು ಜೈನ ಇವ್ರದ್ದೆಲ್ಲನೂ ಸ್ತಂಭ ನೆಟ್ಬಿಟ್ಟಿದ್ದಾರೆ. ಅದು ಶಿಲ್ಪಕಲೆ ಥರ ಒಂದರ ಇದನ್ನು ಮಾಡಿದ್ದಾರೆ, ಪ್ರತಿಮೆಗಳು ನಿಲ್ಲಿಸಿದ್ದಾರೆ. ನಾನು ಹುಡುಕಿದೆ, ನಮ್ದು ಗೋಮಟೇಶ್ವರದ ಏನಾದ್ರು ಇಲ್ಲಿ ಇದೆಯಾ ಅಂತ. ಇತ್ತು, ಗೋಮಟೇಶ್ವರ ವಿಗ್ರಹನೂ ಅಲ್ಲಿ ಕಂಡೆ. ಗೋಮಟೇಶ್ವರ ಅಂತ ಹಾಕಿದ್ರಲ್ಲಿ. ಸೊ ಗೋಮಟೇಶ್ವರ ವಿಗ್ರಹನ ನೋಡಿದೆ. ಸೊ ಪರವಾಗಿಲ್ಲಪ್ಪ, ಈ ಹಸ್ತಿನಾಪುರದಲ್ಲೂ ಕೂಡ ಗೋಮಟೇಶ್ವರ ವಿಗ್ರಹ ನೋಡಿದೆ ಅಂತ ಹೇಳ್ಕೊಂಡು ಖುಷಿಯಾಗಿ ಬಂದೆ. ಹಸ್ತಿನಾಪುರದಲ್ಲಿ ಯಾವುದೋ ಒಂದು ಹಿಂದೂ ಗುಡಿ ಕಾಣ್ತಾ ಇಲ್ವಲ್ಲ, ಇಲ್ಲ ಬರೀ ಜೈನ ಗುಡಿಗಳೇ ಇದೆಯಲ್ಲ, ಇದು ಏನಾರು ಹಿಂದೂ ಗುಡಿಗಳು ನೋಡೋಣ ಅಂತ ಕೇಳಿದಾಗ ಅವನು ಇಲ್ಲ, ಇದು ಯಾವುದು ಹಿಂದೂ ಗುಡಿಗಳು ಕಾಣಲ್ಲ ನಿಮಗೆ, ಇದು ಜೈನರ ಪುಣ್ಯ ಸ್ಥಳ ಆಗ್ಬಿಟ್ಟಿದೆ, ಇದು ನೀವು ಹೇಳೋ ಥರ ಇಲ್ಲಿ ಹಿಂದೂ ಗುಡಿಗಳು ಯಾವುದೂ ಇಲ್ಲ ಅಂತ. ಇದು ಪ್ರಸಿದ್ಧ ಹಸ್ತಿನಾಪುರ ಮಹಾಭಾರತ ಕಾಲದಿಂದ ಪ್ರಸಿದ್ಧ ಪಡೆದಿದೆ ಈ ದೇವಸ್ಥಾನ. ಒಂದೇ ಒಂದು ಹಿಂದೂ ದೇವಸ್ಥಾನ ಇಲ್ಲ. ಮಹಾಭಾರತ ಕಾವ್ಯಕ್ಕೆ ಸಂಬಂಧಿಸಿದಂತೆ ಯಾವ ತರಹವಾದ ಕುರುಹುಗಳೂ ಇಲ್ವಾ. ಈ ಬರೀ ಜೈನ ಮುನಿಗಳ ನಗ್ನ ಮೂರ್ತಿಗಳು ನೋಡಿ ಇಷ್ಟು ದೂರ ಬಂದಂತಾಯ್ತಲ್ಲಪ್ಪ. ಕುರುವಂಶ ರಾಜವಾಳಿದ ಈ ಪ್ರದೇಶದಲ್ಲಿ ಮಹಾವೀರರಾದ ವೀರರಾದ ಕೌರವ ಪಾಂಡವರು ಹುಟ್ಟಿ ಹಗೆತನದಿಂದ ಕಿತ್ತಾಡಿ ರಕ್ತ ಚೆಲ್ಲಿದ ಈ ಪ್ರದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನ ಪವಿತ್ರ ಸ್ಥಾನ ಪಾದ ಸ್ಪರ್ಶದಿಂದ ಪುಣ್ಯ ಪಡೆದ ಈ ಹೊನ್ನಿನ ಬೀಡಿನಲ್ಲಿ ನನ್ನ ಕುತೂಹಲ ಪರಿಹರಿಸುವ ಯಾವುದೇ ಕುರುಹು, ಚಿಹ್ನೆ, ಶಿಲಾಶಾಸನ, ಭಗ್ನವಾದ ಅವಶೇಷಗಳು ಕಾಣಿಸಲಿಲ್ವಲ್ಲ ಅಂತ ನನಗೆ ಮನಸ್ಸೆಲ್ಲ ಒಂಥರ ಆತಂಕಗೊಂಡೆ. ಇದೇನಪ್ಪ ಇದು? ಬನ್ನಿ ಇಲ್ಲಿ ತೀರ್ಥಂಕರ ಶಾಂತಿನಾಥ ಮತ್ತು ಬಸದಿಗಳು ನೋಡೋಣ ಬನ್ನಿ ಅಂತ ಕರ್ಕೊಂಡಲ್ಲ. ಸರಿ, ಅಲ್ಲಿ ಹೋದೆ. ಆಮೇಲೆ ಬೆಟ್ಟ ಗುಡ್ಡಗಳ ಮೇಲೆ ಕಟ್ಟಿದ ಹಲವಾರು ಜೈನ ಬಸದಿ ನೋಡಿದ ನನಗೆ ಜೈನರ ಪ್ರಬಲ ಆರ್ಥಿಕ ಬಲದ ಬಗ್ಗೆ ತಿಳುವಳಿಕೆ ಉಂಟಾಯಿತು. ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಜೈನರು ಕಸುಬಿನಲ್ಲಿ ವ್ಯಾಪಾರಸ್ಥರು, ಎಲ್ಲ ಕಡೆ ಅಷ್ಟೇ ಇರ್ತಾರೆ. ಮಾರ್ವಾಡಿಗಳು ಅಂತ ನಾವು ಏನು ಕರಿತೀವಿ, ಅವರೆಲ್ಲ ಮುಖ್ಯವಾಗಿ ಜೈನರೇ ಅವರು. ಸೊ ಅಪಾರವಾದ ಹಣವನ್ನು ಜೈನ ಬಸದಿ, ಗುಡಿ ಮುಂತಾದ ಕಾರ್ಯಗಳಲ್ಲಿ ಹಣವನ್ನು ಉಪಯೋಗಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಹಸ್ತಿನಾಪುರವನ್ನು ಜೈನರ ತೀರ್ಥಯಾತ್ರೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ, ತೀರ್ಥ ಸ್ಥಳವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಎತ್ತ ನೋಡಿದ್ರು ಬಸದಿಗಳ ಗುಂಪೇ ಗುಂಪು. ಆದರೆ ಶಿಲಾಕಲಾ ಸೌಂದರ್ಯಕ್ಕೆ ಬೆಲೆ ಕೊಟ್ಟು ಗುಡಿ ಕಟ್ಟಿದ ಹಾಗೆ ಕಂಡು ಬರ್ತಿಲ್ಲ ನನಗೆ. ಹಣ ಮತ್ತು ಸ್ಥಾನಕ್ಕೆ ಬೆಲೆ ಕೊಟ್ಟು ಜೈನರು ತಮ್ಮ ಧರ್ಮ ಪ್ರಚಾರ ಕಾರ್ಯ ಮಾಡಿದ್ದಾರೆ. ಇಲ್ಲಿ ಶಾಂತಿನಾಥ, ವೃಷಭನಾಥ, ಬಾಹುಬಲಿ ಮತ್ತು ಇತರ ಹಲವಾರು ತೀರ್ಥಂಕರ ನೆನಪಿನಲ್ಲಿ ಕಟ್ಟಿದ ಬಸದಿಗಳನ್ನು ನೋಡಿ ದೆಹಲಿಗೆ ವಾಪಸ್ಸಾಗುವ ದೃಷ್ಟಿಯಿಂದ ಹೊರಟಾಗ ನನಗೆ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಹಣ್ಣಿನ ಅಂಗಡಿ ಕಾಣ್ತು. ಅಲ್ಲಿ ಹಣ್ಣು ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ಕೇಳಿದೆ, ಹಣ್ಣು ಅಂಗಡಿಯವನಿಗೆ ಕೇಳಿದೆ, ಇಲ್ಲಿ ಪುರಾತನ ಹಿಂದೂ ಗುಡಿಗಳೇನಾರು ಕಾಣಿಸುತ್ತೇನಪ್ಪ, ಅರಮನೆ ಕೋಟೆ ಏನಾದ್ರು ಇದೆಯೇನಪ್ಪ, ಅವಶೇಷಗಳೇನಾದ್ರು ಇದೆಯಪ್ಪ ಅಂತ ಅವನಿಗೆ ಕೇಳಿದೆ. ಆವಾಗ ಇಲ್ಲೇನು ಇಲ್ಲ, ಇಲ್ಲಿ ಬರೀ ಕಾಣೋದೆಲ್ಲ ಬರೀ ಜೈನರ ಮಠಗಳೇ, ಜೈನರ ಗುಡಿಗಳಲ್ಲಿ ಹಿಂದೂಗಳದ್ದು ಯಾವುದು ಇಲ್ಲ ಅಂತಂದ್ರೆ. ಇಲ್ಲ, ನಾನು ಗೊತ್ತು, ಅದು ನೋಡ್ಕೊಂಬಂದೆ, ಬಟ್ ನನಗೆ ಬೇಕಾಗದ್ದು ಹಿಂದೂ ಗುಡಿಗಳನ್ನ ಕಾಣಬೇಕು ಅಂತ ನನಗೆ ಅಂತ ಹೇಳಿದೆ. ಆದರೆ ಅವನು ನಾನು ಹೇಳಲೇ ಇಲ್ವಾ ಇಲ್ಲಿ ಹಿಂದೂ ಗುಡಿ, ಒಂದು 2 ಸಲ ಹೇಳೋದು ಅಂತ ಒಂದು ಸ್ವಲ್ಪ ಸಿಡಿಮಿಡಿ ಬಿಟ್ಟ. ಆಯ್ತಪ್ಪ
ಹೋಗ್ಲಿ, ಪಾಂಡವರು ಕಟ್ಟಿದ್ದು ಕೋಟೆಗಳೇನಾರು ಇದೆಯಾ ಇಲ್ಲಿ, ಅಥವಾ ಅವ್ರ ಗುಡಿಗಳೇನಾರು ಇದೆಯಾ ಅಂತಂದಾಗ ಆವಾಗ ಅವನು ಕಂಡುಬಿಟ್ಟ, ಪಾಂಡವರು ಕಟ್ಟಿದ ಗುಡಿ ಬೇಕಾ ನಿಮಗೆ? ನೋಡಿ ಇಲ್ಲಿ ನೋಡಿ, ಇಲ್ಲೇ 2 ಕಿಲೋಮೀಟರ್ ದೂರ ಹೋದ್ರೆ ಒಂದು ಪುರಾತನ ಶಿವ ಮಂದಿರವಿದೆ, ನೀವು ಹೋಗಿ ಅದನ್ನ ನೋಡ್ಬೋದು ಅಂದು ಒಬ್ಬ ಹಣ್ಣು ಮಾರೋನ ಹತ್ರ ನಾನು ಮಾಹಿತಿ ತಗೊಳ್ಬೇಕಾಗಿತ್ತು. ಈ ಜೈನ ಹೊಟ್ಟೆ ಜೈನ ಏನು ಅದ್ರ ಬಗ್ಗೆ ಹೇಳಿಲ್ಲ ಅವನು. ಸರಿ ಆಯ್ತಪ್ಪ ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಮಾಹಿತಿ ತಗೊಂಡ್ಮೇಲೆ ಅಲ್ಲಿ ಹೊರಟೆ ನಾನು. ಸುಮಾರು 2 ಕಿಲೋಮೀಟರ್ ದೂರ ನಾವು ಪ್ರಯಾಣ ಮಾಡೋದು. ಅವನು ಹೇಳಿದ ಕಡೆ ಹೋದು. ಅಲ್ಲಿ ಹೋದರೆ ಒಂದು ಸಣ್ಣ ಗುಡಿ ಗೋಪುರ ಬಂತು. ಕಾಂಪೌಂಡ್ ದಾಟಿ ನಾವು ಒಳಗೆ ಹೋಗಾಗ ಬಲು ಪುರಾತನ ಚೊಕ್ಕವಾದ ಪುಟ್ಟ ದೇವಸ್ಥಾನದ ಎದುರಿಗೆ ನಾನು ದೇವಸ್ಥಾನ ನೋಡಿದೆ. ಅಲ್ಲಿ ನೋಡಿದ ಪೂಜಾರಿ ಬಂದ. ಏನು ಬೇಕು ನಿಮಗೆ ಅಂತ. ಏನು ಬಂದಿರಿ, ಎಲ್ಲಿಂದ ಬಂದಿರಿ ಎಲ್ಲ ಶುರು ಮಾಡ್ದ. ಸೊ ನಾನು ಹೇಳಿದೆ ದೆಹಲಿಯಿಂದ ಬಂದೆ ಅಂತ. ದೆಹಲಿಯಿಂದ ಬಂದ್ರ ಅಂತ ಕೇಳಿದ. ಹೌದು ಅಂತಂದೆ. ಆಶ್ಚರ್ಯ, ಈ ಗುಡಿ ನೋಡಿದ್ರೆ ಇಷ್ಟು ದೂರ, ಅದರಲ್ಲೂ ದೆಹಲಿ ಜನ, ದೆಹಲಿ ಯಾರು ಈ ಗುಡಿ ನೋಡಕ್ ಬರೋದೇ ಇಲ್ವಲ್ಲ, ನೀವೆಂತ ಜನ ಅಂತ ನನಗೆ ತಮಾಷೆ ಮಾಡ್ದ. ಆವಾಗ ಹೊಟ್ಟೆ ಜನ ಏನ್ ಮಾಡ್ದ, ನಕ್ಬಿಟ್ಟು ಅವನು ಹೇಳ್ದ, ನೋಡಿ ಸ್ವಾಮಿ, ಇವರು ದೆಹಲಿಯಿಂದ ಬಂದಿದ್ದಲ್ಲ, ಇವರು ಕರ್ನಾಟಕ ದೇಶದವರು, ದಕ್ಷಿಣ ಭಾರತದಿಂದ ಬಂದಿದ್ದಾರೆ ಅಂತ. ನನಗೆ ಅನುಮಾನ ಬಂದಿತ್ತು, ದೆಹಲಿಯ ಸಜ್ಜನರು ಇಷ್ಟು ದೂರ ಯಾಕೆ ಬರ್ತಾರೆ ಅಂತ. ಅವರಿಗೆ ಶಿವಮಂದಿರ ನೋಡಕ್ಕೆ, ಎಷ್ಟು ಶಿವ ದೇವಸ್ಥಾನ ಇನ್ನೆಲ್ಲ ನೋಡಕ್ ಬರೋದಿಲ್ಲ, ಅದೇನು ಜೈನರೆಲ್ಲ ಅಲ್ಲಿ ಹೋಗ್ತಾರೆ, ಇಷ್ಟು ದೂರ ಬಂದ್ಬಿಟ್ಟು ಪುರಾತನ ಗುಡಿ ನೋಡಕ್ಕೆ ಯಾರು ಬರ್ತಾರೆ ದೆಹಲಿ ಜನ ಅಂತಂದ ಅವನು. ಸೊ ಈ ಪುರಾತನ ಗುಡಿ ಇದು. ಈ ಗುಡಿನ ಇದುವರೆಗೂ ಯಾರು ನೋಡಿಲ್ಲ, ಅದನ್ನ ಬೇಕಾದ್ರೆ ಕಣ್ಣೆ ಹಾಕ್ತಿಲ್ಲ. ಇದನ್ನ ಒಂದು ಚೆನ್ನಾಗಿ ಮಾಡೋಣ, ಅದನ್ನ ಪುನರುಜ್ಜೀವನ ಮಾಡೋಣ ಅಂತ ಯಾರಿಗೂ ಮನಸ್ಸೇ ಬಂದಿಲ್ಲ ನೋಡಿ ಅಂತ ಪಾಪ ಅವನು ಗೋಳಿಕೊಂಡ. ಅದೊಂದು ಸರಿ ಅಂತ ನಾನು, ಬನ್ನಿ ಇದನ್ನ ಜೀರ್ಣೋದ್ಧಾರ ಮಾಡದೇ ಚಿಂತೆ ಇಲ್ಲ, ಈಗ ನಿಮಗೆ ತೋರಿಸ್ತೀನಿ, ಒಳಗಡೆ ಬನ್ನಿ ಪೂಜೆ ಮಾಡೋಣ ಬನ್ನಿ ಅಂತ ಕರೆದ ಅವನು. ಸರಿ ಒಳಗೋದು. ಚಿಕ್ಕ ಬಾಗಿಲು ತೆಗೆದು 4 ಸುತ್ತಳದ ತಗ್ಗಾದ ಛಾವಣಿ ಮೇಲೆ ಗೋಪುರ ಆಗಿರುವ ಒಳ ಹೊಕ್ಕವಾಗ ಒಬ್ಬರೇ ಒಳಗೆ ಹೋಗುವಂತ ಒಂದು ಗುಡಿ ಅದು. ಬಾಗಿಲು ಹೊಂದಿದ್ದು ಇನ್ನೇನು ಇರಲಿಲ್ಲ, ಆಡಂಬರನೂ ಇಲ್ಲ, ಎಂಥದ್ದು ಇಲ್ಲ, ಅತ್ಯಂತ ಸರಳವಾದ ಗುಡಿ ಅದು. ನನಗೆ ಆವಾಗ ಅನಿಸುತ್ತೆ, ನಿಜವಾಗ್ಲೂ ಇದು ಪ್ರಾಚೀನ ಗುಡಿನೇ ಆಗಿರಬೇಕು ಅಂತ. ತಲೆ ತೆಗೆಸಿ ಗುಡಿಯೊಳಗೆ ಹೊಕ್ಕಾಗ ಕತ್ತಲೆಯ ಗುಹೆ ಹೊಕ್ಕಂಗಾಯ್ತು ನನಗೆ. ಸೊ ಕಿಟಕಿ ಗವಾಕ್ಷಿ ಇಲ್ಲದ ಕಾರಣ ಗಾಳಿ ಬೆಳಕು ಕೊರತೆಯಿಂದ ಒಳಗೆ ಮಲಿನ ವಾತಾವರಣವಿತ್ತು. ಸೊ ಮಧ್ಯದಲ್ಲಿ ನೆಲೆಸಿದ ಶಿವಲಿಂಗ ಇತ್ತಲ್ಲ, ಅದು ಭಗ್ನವಾಗಿರಲಿಲ್ಲ. ಪಕ್ಕದಲ್ಲಿ 5 ಕಪ್ಪು ಶಿಲಾಕೃತಿಗಳನ್ನು ಕಂಡ ನಾನು ಪೂಜಾರಿನ ವಿಚಾರಿಸಿದೆ. ಒಂದು ಶಿಲಾಕೃತಿಗಳದ್ದು 5 ಶಿಲಾಕೃತಿಗಳಿದ್ದು. ಅವಾಗ ವಿಚಾರಿಸಿದಾಗ ಅವನೇನು ಹೇಳಿದ ಅಂದರೆ, ಇವು 5 ಪಾಂಡವರ ಶಿಲಾಮೂರ್ತಿಗಳು ಅಂತ ವಿವರಿಸಿದ. ಪಾಂಡವರು ಶಿವಲಿಂಗನ ಮುಂದೆ ಪೂಜಿಸ್ತಿದ್ರು, ಅದರ ದ್ಯೋತಕವೇ ಈ ಶಿಲಾಮೂರ್ತಿಗಳು. ಸಾಲಾಗಿ ಎಸೆದ 1.5 ಅಡಿ ಎತ್ತದ ಈ ಶಿಲಾಮೂರ್ತಿಗಳು ಒರಟಾಗಿದ್ದು ಶಿಲ್ಪಕಲಾ ನೈಪುಣ್ಯತೆ ಹೊಂದಿರಲಿಲ್ಲ. ಸರಿ, ನಾನು ಹೊರಗೆ ಬಂದೆ. ಸರಿ, ಅಲ್ಲೊಂದು ಸಣ್ಣದೊಂದು ಗುಡ್ಡ ಇತ್ತು. ಆ ಗುಡ್ಡದ ಮೇಲೆ ಹೋದೆ ನೋಡೋಣ ಅಂತ ಹೇಳಿ. ಅಲ್ಲಿ ಗುಡ್ಡದ ಮೇಲೆ ಹತ್ಕೊಂಡು ಹೋದೆ. ಸಣ್ಣ ಗುಡ್ಡ ಅದು, ಹತ್ಬೋದಾಗಿದೆ, ಏನು ಕಷ್ಟ ಆಗಲಿಲ್ಲ. ಹತ್ಕೊಂಡು ಮೇಲೆ ಹೋದೆ. ಸೊ ಗುಡ್ಡದ ಮೇಲೆ ಒಂದು ಹಳೆ ಮಂಟಪದ ಗುಡಿಯ ಒಂದು ಕಂಟು, ಅಲ್ಲೂ ಒಂದು ಗುಡಿ ಕಂಟು, ಮಂಟಪದ ಥರ ಆಯ್ತು ಅದು. ಸೊ ಪಕ್ಕದಲ್ಲೇ ಇತ್ತೀಚೆಗೆ ಕಟ್ಟಿದ ಒಂದು ಶಿವನ ಭವ್ಯ ವಿಗ್ರಹವನ್ನು ಸ್ಥಾಪಿಸಿದ್ರು. ಸೊ ಅದ್ರ ಮುಂದೆ ಒಬ್ಬನ ಕುಳಿತು ಜೋಗಿ ಭಕ್ತಾದಿಗಳಿಗೆ ಪ್ರವಚನ ಮಾಡ್ತಾ ಇದ್ದ. ಅವನೇನು ಪ್ರವಚನ ಮಾಡ್ತಿದ್ದ ಅಂದರೆ, ಈ ಪ್ರದೇಶ ಪಾಂಡವರ ಕಾಲದ್ದು, ಬೆಟ್ಟದ ಮೇಲೆ ಅವರ ಕೋಟೆ ಇದ್ದು ಇಡೀ ಭರತಖಂಡವನ್ನು ಆಳುತ್ತಿದ್ರು. ಇದು ಪವಿತ್ರ ನೆಲ, ಇದರ ಸ್ಪರ್ಶ ಸಾಕ್ಷಾತ್ ಶ್ರೀಕೃಷ್ಣನ ವರದಾನ ಅಂತ ಅವನು ಹೇಳ್ತಾ ಇದ್ದ. ಆ ಜೋಗಿ ಇರುವ ಬಾಯಿಂದ ಬರ್ತಾ ಇತ್ತು. ನಾನು ಹಾಗೇ ನೋಡಿದೆ, ಅರೆ ಇಷ್ಟು ಒಳ್ಳೆಯ ಪ್ರದೇಶ, ಸಾಕ್ಷಾತ್ ಶ್ರೀಕೃಷ್ಣನ ಪಾದ ಸ್ಪರ್ಶ ಆಗಿದೆ. ಹಾಗಾದ್ರೆ ಈ ಪ್ರದೇಶ ಇಷ್ಟು ಪುಣ್ಯ ಪಡೆದಿದ್ರೆ ಯಾಕೆ ಹಾಳಾಗಿದೆ? ಇಲ್ಲಿ ಯಾಕೆ ಜನವಸತಿ ಇಲ್ಲ? ಪುರಾಣ ಪುಣ್ಯಕಥೆಗಳಲ್ಲಿ ಹಾಡಿ ಹೊಗಳಿಸಿಕೊಂಡ ಈ ಹಸ್ತಿನಾಪುರ ಯಾವ ಕಾರಣದಿಂದ ಅವನತಿಗೀಡಾಯಿತು?
ಮನುಷ್ಯ ಅಥವಾ ಪ್ರಕೃತಿಯ ಕೈಚಳಕದಿಂದ ಈ ಕಾರ್ಯ ನಡೆಯುತ್ತೆ? ಉತ್ತರವಾಗಿ ಹಲವಾರು ಶೋಧನಾ ಕಾರ್ಯ ಮಾಡಲೇಬೇಕಾಗ್ತಂತ ನನಗೆ. ಶೋಧನೆ ಕಾರ್ಯದಿಂದ ನಮ್ಗೆ ಏನ್ಸುತ್ತೆ ಅಂತಂದ್ರೆ ಇದ್ರ ಬಗ್ಗೆ ತುಂಬಾನೇ ಅಭಿಪ್ರಾಯಗಳಿದೆ. ಏನಂದ್ರೆ ಇದು ನಿಜವಾದ ಹಸ್ತಿನಾಪುರ ಅಲ್ಲ, ಇದರ ಬಗ್ಗೆ ಬಹಳ ಒಂದು ವಿರೋಧಗಳಿದೆ. ಅಷ್ಟೇನು ಇನ್ನೂ ಖಚಿತವಾಗಿ ಪುರಾವೆಗಳು ಇನ್ನೂ ದೊರೆತಿಲ್ಲ ಅಂತೆಲ್ಲ ಹೇಳ್ತಾರೆ. ಅದು ಏನೇ ಇದ್ರು ನಾನು ನೋಡಿದ್ದು ಹೆಸರು ಮಾತ್ರ ಹಸ್ತಿನಾಪುರ ಅಂತಾನೆ. ಹಸ್ತಿನಾಪುರಕ್ಕೆ ಹೋಗಿದ್ದು ದಿಟ್ಟ, ಅದು ಅಲ್ಲಿ ನೋಡಿದ್ದು ದಿಟ್ಟನೆ. ಸೊ ಇನ್ನೂ ಬೇಕಾದಷ್ಟು ಅಲ್ಲಿ ರಿಸರ್ಚ್ ಅಂತ ಹೇಳ್ತಾರಲ್ಲ ಅದು ಮಾಡಬೇಕಾಗಿದೆ. ಸೊ ಏನೇ ಆಗಲಿ ಇದ್ರ ಕಥೆ ಈ ತರ ಇದೆ. ಈ ಹಸ್ತಿನಾಪುರದ ಏನು ಅಂದ್ರೆ, ಮನುವಿನವಳು ಮನು ಅವನ ಮಗಳು ಇಲಾ ಅಂತ ಹೇಳಿ ಅದೆಲ್ಲರಿಗೂ ಗೊತ್ತೇ ಇದೆ. ಅವಳ ಮಗನಾದ ಪುರೂರ ವಂಶನಾದ ಹಸ್ತಿನ್ ಅಂತ, ಅವನೊಬ್ಬ ಹಸ್ತಿನ್ ಅಂತ ಹೆಸರಂತೆ. ಆ ಹಸ್ತಿನ್ ಅವನ ಹೆಸರಿನಿಂದಲೇ ಗಂಗಾ ನದಿ ದಡದಲ್ಲಿ ಹಸ್ತಿನಾಪುರದ ಹುಟ್ಟು ಆರಂಭವಾಯಿತು ಅಂತ ಇತಿಹಾಸಕಾರದ ಒಂದು ಇದೆ. ಸೊ ಎಲ್ಲರಿಗೂ ತಿಳಿದಿರುವಂತೆ ಕೌರವ ಪಾಂಡವರ ಕಥೆಗಳು ಈ ಕಥೆಗೆ ಈ ಪಟ್ಟಣವೇ ಸಾಕ್ಷಿಯಾಗಿ ನಿಂತು ಅದರ ನಾಮಧೇಯ ಅಮರವಾಗಲಿಕ್ಕೆ ಸಹಾಯ ಮಾಡಿದೆ ಅಂತ ಹೇಳ್ತಾರೆ. ಸೊ ಮುಂದೆ ಪಾಂಡವರ ವಂಶಜನಾದ ಪರೀಕ್ಷಿತ್ ಹಸ್ತಿನಾಪುರದಲ್ಲಿ ರಾಜಭಾರ ಮಾಡಿ ಸರ್ಪ ಕಡಿತದಿಂದ ಸಾಯ್ತಾನೆ. ಅವನ ಮಗ ಜನಮೇಜಯ ಸಂದೇ ಸಾವಿನ ಸೇಡು ತೀರಿಸಿಕೊಳ್ಳುವ ನೆಪದಲ್ಲಿ ನಾಗಕುಲವನ್ನೇ ಸರ್ಪಯಾಗ ಮಾಡಿ ಸಂಹಾರ ಮಾಡ್ತಾನೆ. ಈ ಕಥೆ ಸಂಕೇತ ಪೂರ್ವಕವಾಗಿದ್ದು ತಕ್ಷಶಿಲೆಯ ನಾಗಕುಲದಿಂದ ಪರೀಕ್ಷಿತ್ತಿನ ಸೋಲು ಮತ್ತು ಸಾವು, ಮಗ ಜನಮೇಜಯ ಇಡೀ ನಾಗಕುಲವನ್ನೇ ಯುದ್ಧ ಮಾಡಿ ಸಂಹಾರ ಮಾಡಿ ಸೇಡು ತೀರಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಸೊ ಗಂಗಾ ನದಿಯ ಪ್ರವಾಹದಿಂದ ಹಸ್ತಿನಾಪುರ ನಾಶವಾದ ಕಾರಣ ಜನಮೇಜಯನ 4ನೇ ವಂಶಸ್ಥನಾದ ಇಕ್ಷಾಕು ಹಸ್ತಿನಾಪುರವನ್ನು ತ್ಯಜಿಸಿ ಕೌಸಾಂಬಿ ಅಂದ್ರೆ ಈಗಿನ ಅಲಹಾಬಾದ್ ಇದೆಯಲ್ಲ ಅಲ್ಲಿ ರಾಜಧಾನಿಯನ್ನು ಸ್ಥಾಪಿಸ್ತಾನಂತೆ. ಈ ವಿಷಯದ ಬಗ್ಗೆ ಸಾಕಷ್ಟು ವಿವಾದಗಳಿದೆ. ಚರಿತ್ರಕಾರರು ಪಶ್ಚಿಮ ದಿಕ್ಕಿನಿಂದ ಪರಕೀಯರ ಮತ್ತು ಗುಡ್ಡನಾಡಿನ ಜನರ ಆಕ್ರಮಣ ಉಗ್ರ ಜಾಸ್ತಿ ಆದ ಕಾರಣ ಹಸ್ತಿನಾಪುರವನ್ನು ತ್ಯಜಿಸಬೇಕಾಗಿದೆ ಬಂತಂತೂ ಊಹೆ ಪಟ್ಟಿದ್ದು ಊಹೆ. ಆದರೆ ಅದು ಹೇಗಾದರೂ ಇದ್ರೂ ಪ್ರಾಚೀನ ಭಾರತದಲ್ಲಿ ಮೆರೆದು ವಿಜೃಂಭಿಸಿ ಕಾವ್ಯ ಗದ್ಯಗಳಲ್ಲಿ ಮಿಂಚಿದ ಹಸ್ತಿನಾಪುರ ಕಾಲಗರ್ಭದಲ್ಲಿ ಸೇರಿ ಹೋಗಿ ನಶಿಸಿ ತನ್ನ ವೈಭವವನ್ನು ಕಳೆದುಕೊಂಡ್ಬಿಟ್ಟಿದೆ. ಜೈನ ತೀರ್ಥಂಕರ ಪಾರ್ಶ್ವನಾಥ ಹಸ್ತಿನಾಪುರಕ್ಕೆ ಭೇಟಿ ನೀಡಿದ ವರದಿ ಪ್ರಚಲಿತವಿದೆ. ಗೌತಮ ಬುದ್ಧ ಮತ್ತು ಮಹಾವೀರರು ಈ ಪಟ್ಟಣಕ್ಕೆ ಬಂದು ಪಾಠ ಪ್ರವಚನ ನೀಡಿದ್ದೆಂದು ಕೆಲವು ವಿದ್ವಾಂಸರ ಅಭಿಪ್ರಾಯವಿದೆ. ಕ್ರಿಸ್ತ ಶಕ 635ರಲ್ಲಿ ಪ್ರಸಿದ್ಧ ಚೀನಿ ವಿದ್ವಾಂಸ ಮತ್ತು ಪ್ರವಾಸಿಗ ಭಾರತಕ್ಕೆ ಬಂದು ಬಹುತೇಕ ಮುಖ್ಯ ಪಟ್ಟಣಗಳನ್ನು ನೋಡಿದ್ದಾನೆ. ಆದರೆ ಈ ಹಸ್ತಿನಾಪುರದ ಬಗ್ಗೆ ಚಕಾರ ಎತ್ತಿಲ್ಲ. ಅದಕ್ಕೆ ಊಹೆಗೆ ಕಾರಣ ಇವೆಲ್ಲ. ಸೊ ಮುಂದೆ ಜೈನರು ಈ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸಿ ಬಸದಿ, ಗುಡಿ, ಆಶ್ರಮ ಕಟ್ಟಿ ಹಲವಾರು ಜೀರ್ಣೋದ್ಧಾರ ಕಾರ್ಯ ಮಾಡಿದ್ದಾರೆ. ಪ್ರಾಚೀನ ಹಸ್ತಿನಾಪುರದ ವೈಭವತೆ ಕುರುಗಳಾಗಲಿ ಯಾವುದು ಇವಾಗ ಕಾಣಿಸೋದಿಲ್ಲ. ಹಸ್ತಿನಾಪುರ ಮಾತ್ರ ಇಂದು ಒಂದು ಗತವೈಭವದ ನೆನಪು ಮಾತ್ರ. ಹೆಸರಿಗೆ ಹಸ್ತಿನಾಪುರ, ಹಿಂದೆ ಅದು ಪ್ರಾಚೀನ ಯಾವುದೋ ಕಾಲದಲ್ಲಿತ್ತು, ಮಹಾಭಾರತದ ಕಾಲ ಇತ್ತು ಅಂತ ಹೇಳ್ತಾರೆ. ಅದು ಇವತ್ತಿಗೂ ಅದು ಪ್ರೂವ್ ಆಗಿಲ್ಲ. ಇದೇ ಹಸ್ತಿನಾಪುರ ಒಂದಿದ್ದ ಹಸ್ತಿನಾಪುರವೇ ಇದು ಅಂತ ಹೇಳಿ ಅದು ಊಹೆಗೆ ನಿಲುಕಾಗಿದೆ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡಬೇಕಾಗಿದೆ. ಅದು ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಬಟ್ ನನ್ನ ಮಟ್ಟಿಗೆ ಹೇಳೋದಾದ್ರೆ ಹಸ್ತಿನಾಪುರಕ್ಕೆ ನಾನು ಹೋಗಿದ್ದು ನಿಜ, ಅದು ಕಂಡಿದ್ದು ನಿಜ, ಅಲ್ಲಿ ಜೈನರ ಮಠ ಎಲ್ಲ ನೋಡಿದ್ದು ನಿಜ, ಈ ಮಂದಿರ, ಶಿವ ಮಂದಿರ ಅದೆಲ್ಲ ನೋಡ್ಕೊಂಡು ಬಂದಿದ್ದು ನಿಜ. ಅದ್ರ ಬಗ್ಗೆ ಬಂದಿನ ಅದ್ರ ಬಗ್ಗೆ ಇದುವರೆಗೂ ನಾನು ಮಾತಾಡಿದ್ದೀನಿ. ನನ್ನ ಒಂದು ವಿವರಣೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.